ನಾನೀಗ ಅಕ್ಕ ಮಹಾದೇವಿಯವರ ವಚನ ಹಾಡ್ತಾ ಇದ್ದೀನಿ. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಅರಿವು ಕಣ್ತೆರೆಯದವರಲ್ಲಿ ಆರತೆಯನ್ನೊಲ್ಲೆಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತೆಯನ್ನೊಲ್ಲೆಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು, ಹೃದಯ ಕಮಲವಿಲ್ಲದವರಲ್ಲಿ ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲೆಯ ನೀನು, ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲೆಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇಂಪುಗೊಂಡೆ, ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇಂಪುಗೊಂಡೆ, ಹೇಳ ಚನ್ನ ಮಲ್ಲಿಕಾರ್ಜುನ, ಹೇಳ ಚನ್ನ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 12ನೇ ಶತಮಾನದಲ್ಲಿ ಮಹಿಳೆಗೆ ಅವಳ ಸ್ಥಾನಮಾನ ಎಷ್ಟಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಮಹಿಳೆಯಾದವಳು ಮನೆಯಿಂದ ಆಚೆ ಬರೋಂಥ ಸ್ಥಿತಿಯಲ್ಲಿ ಇರಲಿಲ್ಲ, ಮುಕ್ತವಾಗಿ ತನ್ನ ಅಭಿಪ್ರಾಯವನ್ನು ಮಾತಾಡೋಂಥ ಸ್ಥಿತಿಯಲ್ಲೂ ಇರಲಿಲ್ಲ, ಭಾವನೆಗಳನ್ನು ವ್ಯಕ್ತಪಡಿಸುವ ಸ್ಥಿತಿಯಲ್ಲೂ ಇರಲಿಲ್ಲ, ಸಮಾರಂಭಗಳಿಗೆ ಭಾಗವಹಿಸುವಂತಿರಲಿಲ್ಲ. ಹೆಣ್ಣನ್ನು ಮೂಢನಂಬಿಕೆ ಕಟ್ಟುಪಾಡುಗಳಿಂದ ಬಂಧಿಸಲ್ಪಟ್ಟಿದ್ದರು. ಸ್ವಾತಂತ್ರ್ಯ ಅನ್ನುವುದು ಆಕೆಗೆ ಕೈಗೆ ಸಿಗದಂತಹ ವಸ್ತುವಾಗಿತ್ತು. ಇಂತಹ ಹೆಣ್ಣಿನ ಬಗ್ಗೆ ಇಂತಹ ಮನಸ್ಥಿತಿ ಇತ್ತು, ವಸ್ತುಸ್ಥಿತಿ ಇತ್ತು. ಆದರೆ ಇಂದು ಹೆಣ್ಣು ಎಷ್ಟರ ಮಟ್ಟಿಗೆ ಬೆಳೆದಿದ್ದಾಳೆ ಎಂದರೆ ತನ್ನ ಕಾರ್ಯಕ್ಷೇತ್ರವನ್ನು ಸವಿಸ್ತಾರವಾಗಿ ಬೆಳೆಸಿದ್ದಾಳೆ. ಅವಳ ಸಾಧನೆ ಮಾಡದ ಕ್ಷೇತ್ರ ಇಲ್ಲ. ಇಷ್ಟೆಲ್ಲ ಬೆಳವಣಿಗೆಯ ಹಿಂದೆ 12ನೇ ಶತಮಾನದ ಬಸವಣ್ಣನವರು ಹೆಣ್ಣಿಗೆ ಸಮಾನತೆಯ ಬೀಜ ಮಂತ್ರವನ್ನು ಬಿತ್ತರಿಸಿದರು. ಅಲ್ಲಿಂದ ಹೆಣ್ಣಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ದೊರೆಯಿತು. ಅಲ್ಲದೆ ಮುಂದೆ ಒಬ್ಬೊಬ್ಬರಾಗಿ ವಚನಗಾರ್ತಿಯರು ಹುಟ್ಟಿಕೊಳ್ಳುತ್ತಾರೆ. ಇವರೆಲ್ಲ ಸಮಾಜದ ಅಂಕು ಡೊಂಕುಗಳನ್ನು ಹೆಣ್ಣಿನ ಶೋಷಣೆಯ ಬಗ್ಗೆ ಧ್ವನಿ ಎತ್ತಲು ಪ್ರಾರಂಭಿಸುತ್ತಾರೆ. ನಮ್ಮ ಹೆಣ್ಣು ಮಕ್ಕಳು ಸರ್ವತೋಮುಖ ಬೆಳವಣಿಗೆ
ನಮ್ಮ ವಚನಗಾರ್ತಿಯರು ಹಾಕಿದಂತಹ ಈ ತಳಪಾಯವೇ ಬಹಳ ಗಟ್ಟಿಯಾಗಿ ನಿಂತಿದೆ. ಈ ತಳಪಾಯದ ಮೇಲೆ ನಾವು ಇಷ್ಟರ ಮಟ್ಟಿಗೆ ಬೆಳವಣಿಗೆ ನಾವು ಅನುಭವಿಸಿದ್ದೀವಿ. 12ನೇ ಶತಮಾನದಿಂದ ನೋಡ್ಕೊಂಬನ್ನಿ ಹಿಂದೆ ನಾವು ಹೆಂಗಿದ್ವಿ, ಹೆಂಗೆ ಇವಾಗ ಯಾವ ಮಟ್ಟದಲ್ಲಿ ಇದ್ದೀವಿ, ಯಾವ ಕ್ಷೇತ್ರದಲ್ಲಿ ಇದ್ದೀವಿ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರ ಹೆಣ್ಣು ಮಕ್ಕಳು ಸಾಧನೆ ಮಾಡದೇ ಇರತಕ್ಕಂತಹ ಕ್ಷೇತ್ರವೇ ಇಲ್ಲ. ಇಂದು ನಮ್ಮ ಶ್ರೀಶಕ್ತಿ ಅಪಾರವಾದ ಅಮೋಘವಾದಂತಹ ಬೆಳವಣಿಗೆಗೆ ಈ ವಚನಗಾರ್ತಿಯರು ಹಾಕಿದಂತಹ ಬುನಾದಿ ಅದೇ ತುಂಬ ಗಟ್ಟಿಯಾಗಿ ತಳಪಾಯ ನಿಂತಿರೋದ್ರಿಂದ ಇಷ್ಟು ಬೃಹತ್ ಮಟ್ಟದಲ್ಲಿ ನಾವು ಬೆಳವಣಿಗೆ ಸಾಧ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ವಚನಗಾರ್ತಿಯ ದಿನಾಚರಣೆಯನ್ನು ಆಚರಿಸುವುದು ಬಹಳ ಹೆಮ್ಮೆಯಂತಹ ವಿಷಯ. ಈ ವಚನಗಾರರ ಒಂದು ಆಚರಣೆ ನಮ್ಮ ಮಹಿಳಾ ದಿನಾಚರಣೆಗೆ ಒಂದು ಕಿರೀಟ ಇಟ್ಟಂತೆ ಇಂತಹ ಆಚರಣೆಗಳು ನಮ್ಮ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ಈ ಕ್ರಾಂತಿ ನಮ್ಮೆಲ್ಲರ ಮನಸ್ಸುಗಳನ್ನು ಬೆಳಗಲಿ ಅಂತ ಹೇಳಿ ಈ ವಚನ ಜ್ಯೋತಿ ನಮ್ಮ ಸದಾ ಎಲ್ಲರಿಗೂ ಜೀವನದಲ್ಲಿ ಬೆಳಕಾಗಿರ್ಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಾನು ಹೆಚ್ಚಿಗೆ ಮಾತಾಡಲು ಬಯಸಲ್ಲ, ಯಾಕಂದ್ರೆ ನಾನು ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ತುಂಬಾ ವರ್ಷದಿಂದ ನಾನು ಬಿಟ್ಟು ಮನೇಲಿ ಕೂತ್ಬಿಟ್ಟಿದ್ದೀನಿ. ಈಗ ನಮ್ಮ ಮನೆಯವ್ರ ದೇವಹಾಂತ್ಯ ಆದ್ಮೇಲೆ ನಾನು ಸ್ವಲ್ಪ ಹೊರಗಡೆ ಬರೋದು ಕಡಿಮೆ ಮಾಡಿದ್ದೀನಿ. ಸೊ ಈಗ ನಾ ಏನು ಹೇಳ್ತೀನಿ ಅಂದ್ರೆ, ಪಾಣಿಯವರು ಮಾಡ್ತಾ ಇರೋ ಕೆಲಸ ಫಸ್ಟ್ ಮಾಡಿದ್ದವರು ವಚನ ಸಂಜೆ ಅಂತ. ವಚನ ಸಂಜೆ ಮಾಡಿದಾಗ ಫಸ್ಟ್ ಮಾಡಿದ್ದು ನಮ್ಮ ಮನೆಯಲ್ಲಿ ವಚನ ಸಂಜೆ ಕಾರ್ಯಕ್ರಮ ಮಾಡಿದ್ದೆ ನಮ್ಮ ಮನೆಯಲ್ಲಿ. ಅಲ್ಲಿಂದ ಅವ್ರು ಬೆಳ್ಕೊಂಡು ಈಗ ಬಹಳ ದೊಡ್ಡ ಬಸವಣ್ಣನವರು 12ನೇ ಶತಮಾನದಲ್ಲಿ ಕ್ರಾಂತಿಕಾರರಾಗಿದ್ರೆ ಈಗ ಇವರು ಕ್ರಾಂತಿಕಾರರಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟ. ಸೊ ಅದಾದ್ಮೇಲೆ ಇನ್ನು ಈಗ ನೋಡಿ, ಎಲ್ಲರೂ ವಚನನ ಮನನ ಮಾಡ್ತೀರಾ, ಪಠಣ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಆದ್ರೆ ನಾನು ಹೇಳೋದು, ಇಲ್ಲಿ ಬಂದಿರೋ ನೆರೆದಿರೋರು ಯಂಗರ್ ಜನರೇಷನ್ ಇಲ್ಲ ಇಲ್ಲಿ. ಅವ್ರಿಗೆ ಬೇಕೀಗ ಇವೆಲ್ಲ ಬೇಕಾಗಿರೋದು ಯಂಗರ್ ಜನರೇಷನ್ಗೆ, ನಮ್ಗಲ್ಲ. ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಅವ್ರು ನಡೆಸ್ಬೇಕಾದ್ರೆ ಅವ್ರನ್ನೆಲ್ಲ ನೀವು ಇಲ್ಲಿ ಕಟ್ಟಿ ಹಾಕಬೇಕು, ಅವ್ರನ್ನ ಕರ್ಕೊಂಡು ಬರಬೇಕು, ಅವ್ರಿಗೆ ಎಲ್ಲ ತಿಳಿ ಹೇಳ್ಬೇಕು. ಅಫ್ಕೋರ್ಸ್ ನಮ್ಗೆ ಗೊತ್ತು, ಯಾಕಂದ್ರೆ ಈಗ ಎಲ್ಲ ಜಾಬಲ್ಲಿ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ, ಅವ್ರಿಗೆ 12 ಗಂಟೆ ವರ್ಕ್ ಮಾಡ್ತಾರೆ, ಅವ್ರಿಗೆ ಟೈಮ್ ಇಲ್ಲ. ಆದ್ರೂ ಅವ್ರು ಟೈಮ್ ಮಾಡ್ಕೊಂಡು ಮಾಡ್ಬೇಕು, ಯಾಕಂದ್ರೆ ಅಮೆರಿಕದಲ್ಲೂ ಈ ಕೆಲಸ ಮಾಡ್ತಿದ್ದಾರೆ. ಸೊ ಆ ಥರ ಮಾಡಬೇಕು. ಆಮೇಲೆ ಒಂದು ಹೇಳ್ತೀನಿ ನೋಡಿ, ಕಲ್ಲನಾಗರ ಕಂಡರೆ ಹಾಲನೆರೆಯ ದಿಟವನಾಗರ ಎಂಬರು, ದಿಟವನಾಗರ ಕಂಡರೆ ಕೊಲ್ಲೆಂಬರಯ್ಯ ಅಂತ. ಸೊ ಆ ಥರ ನಮ್ಮಲ್ಲಿ MC ಲೇಔಟಲ್ಲಿ ಒಂದಾಗಿದೆ. ನಾವು ಬಂದ ಟೈಮ್ ಒಳಗಡೆ ನಾವು ನಾಗರ ಪಂಚಮಿಗೆ ಹಾಲು ಎರಿಬೇಕಾದ್ರೆ ನಾವು ಆ ಹುತ್ತಕ್ಕೆ ಹೋಗ್ತಿದ್ವಿ. ಇದ್ರೊಳಗೆ MC ಲೇಔಟಲ್ಲಿ ಆ ಹುತ್ತದಲ್ಲಿ ಹಾವು ಇತ್ತು. ಆದರೆ ಮೊಟ್ಟೆ ಹಾಕು, ಅದಕ್ಕೆ ಹಾಲು ಹಾಕು ಎಲ್ಲ ಮಾಡಿ, ಆಮೇಲೆ ಪಂಚಮಿ ದಿವಸ ನಾಗಪ್ಪನ ಮಾಡೋಕ್ಕೋಸ್ಕರ ಮಣ್ಣಿಂದ ನಾಗಪ್ಪನ ಮಾಡಬೇಕು ಅಂತ ಆ ಮಣ್ಣೆಲ್ಲ ತೆಗೆದು ಹುತ್ತನೇ ನಾಶ ಮಾಡಿಬಿಟ್ರು. ಹುತ್ತ ನಾಶ ಮಾಡಿದ ತಕ್ಷಣ ಹಾವಿರುತ್ತ ಅಲ್ಲಿ ಇಲ್ಲ. ಈಗೇನು ಮಾಡಿದ್ರೆ ಒಂದು ಕಲ್ಲಿಂದು ಇದು ನಾಗಪ್ಪ ಪ್ರತಿಷ್ಠೆ ಮಾಡಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಇದು ಅಲ್ವಾ, ನಮಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾವು ವಚನನ ನಾವು ಅಳವಡಿಸ್ಕೋಬೇಕು ನಮ್ಮ ಮನಸ್ಸಲ್ಲಿ, ನಾವು ಆಚರಿಸ್ಬೇಕು. ವಚನದಲ್ಲಿ ಏನಿದೆ ಅದು ನಮಗೆ ಹಾಡು ಹೇಳಿ ಅಥವಾ ಇನ್ನೊಂದು ಮಾಡಿ ಅಂತಲ್ಲ, ಅದನ್ನ ಅಳವಡಿಸ್ಕೊಳ್ಳಿ ಲೈಫ್ ಒಳಗೆ ಅಂತ ಹೇಳಿ. ಆಮೇಲೆ ನಾನು ಮ್ಯಾಟ್ರಿಮೋನಿಯಲ್ ಮಾಡ್ತೀನಿ, ಸ್ಯಾಟರ್ಡೆ ಸಂಡೇ ಫ್ರೀ ಸರ್ವಿಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಬರ್ತಾರಲ್ಲ ಬೇರೆ ಬೇರೆ ಕ್ಯಾಸ್ಟ್ ಅವರು, ನನಗೆ ಸಾಧಿಸ್ಬೇಕು ಅಂತಾರೆ, ನಮಗೆ ಇವರು ನೊಣ ಬಾರಿಸ್ಬೇಕು ಅಂತಾರೆ. ನಾನು ಕೇಳ್ತೀನಿ, ನೀವೆಲ್ಲರೂ ಲಿಂಗ ಪೂಜೆ ಮಾಡ್ತೀರಾ ಇಲ್ಲ? ಕೈಯಲ್ಲಿ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತೀರಾ ಇಲ್ಲ? ಸೊ ಲಿಂಗ ಪೂಜೆ ಮಾಡೋದ್ರಿಂದ ನೀವೆಲ್ಲರೂ ಲಿಂಗ ಇದ್ರೆ ಕಡಿಮೆ ಮಾಡಿದ್ದಾರೆ. ಅದು ಕಡಿಮೆ ಮಾಡಿದ್ದಾರೆ, ಅದೇ ಹೇಳಿದ್ದೆ ನಾನು. ಈ ಜನರೇಷನ್ಗೆ ಅಲ್ಲ, ಈ ಜನರೇಷನ್ಗೆ ಅಷ್ಟೇ ಅದು ಸೀಮಿತ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಹೇಳೋದೇನು ಗೊತ್ತಾ, ಮಕ್ಕಳು 1 ವಯಸ್ಸಿಂದ 10 ವರ್ಷದಿಂದ 10 ವರ್ಷದವರೆಗೆ ಮಕ್ಕಳಿಗೆ ನೀವು ಸಂಸ್ಕಾರ ಕೊಟ್ರೆ ಅವ್ರು ಖಂಡಿತ ಲಿಂಗ ಪೂಜೆನೂ ಮಾಡ್ತಾರೆ, ಎಲ್ಲ ಸಂಸ್ಕಾರ ಫಾಲೋ ಮಾಡ್ತಾರೆ. ಅದನ್ನೇ ಮಾಡಲ್ಲ, ಅಪ್ಪ ಅಮ್ಮಂದಿರ ಮಾಡಲ್ಲ, ಆದ್ಮೇಲೆ ಮಕ್ಕಳಿಗೆ ಏನ್ ಮಾಡಿಸ್ತಾರೆ ಅಲ್ವಾ? 100% ಹೌದು, ಏನು ಮಾಡೋದೇ ಇಲ್ಲ, ಅವರೇ ಪೂಜೆ ಮಾಡಲ್ಲ, ಲಿಂಗುನೇ ಇದು ಈ ತರ ಮಾಡ್ತಾರೆ. ಅದಕ್ಕೆಲ್ಲದಕ್ಕೂ ಇವರು ಮತ್ತೆ ಪೂರಕವಾಗಿ
ಧೈರ್ಯವಾಗಿ ಅವರು ಅದನ್ನು ಚಳುವಳಿ ಮಾಡಬೇಕು ನಮ್ಮ ಪಾಣಿಯವರು. ಅರ್ಚನೆಯ ಮಾಡುವಲ್ಲಿ ಆವೇಶ ಅರತಿರಬೇಕು, ಪೂಜೆಯ ಮಾಡುವಲ್ಲಿ ಪುಣ್ಯಮೂರ್ತಿಯಾಗಿರಬೇಕು, ಕೊಡುವ ಕೊಂಬಲ್ಲಿ ಸರ್ವಭೂತ ಹಿತನಾಗಿರಬೇಕು. ಇಂತಿ ಸಡಗರಿಸಿಕೊಂಡಿಪ್ಪಾತನ ಅಡಿಗೆರಗುವೆನೆಂದನ ಅಂಬಿಗ ಚೌಡಯ್ಯ ಎಂಬ ಕ್ರಾಂತಿಕಾರಿ ವಚನಕಾರ ಅಂಬಿಗರ ಚೌಡಯ್ಯನ ನುಡಿಗೆ ಅನ್ವರ್ಥಕವಾಗಿ ಸುಶೋಭಿಸುತ್ತಿರುವ ಸುಸ್ನೇಹಿಗಳು ಶ್ರೀಮತಿ ಮುಕ್ತಾಂಬಾ ಬಸವರಾಜು ಅವರು. ಸಂಘಟನೆಯಲ್ಲಿ ಅವರದು ಅರಿತಿರುವ ಆವೇಶ, ಅವರ ಸಂಘಟನಾ ಚಾತುರ್ಯವು ಎಲ್ಲರಲ್ಲಿಯೂ ಉತ್ಸಾಹವನ್ನು ತುಂಬಿ ಕಾರ್ಯ ಚಟುವಟಿಕೆಗಳನ್ನು ಹರಡುತ್ತವೆ. ತಮ್ಮೊಡನೆ ಹೆಜ್ಜೆ ಹಾಕುವ ಜೊತೆಗಾರ್ತಿಯರಿಗೆ ಅವರು ಪುಣ್ಯಮೂರ್ತಿಯ ರೂಪ. ಸ್ವಾಭಿಮಾನದ ಗೋಜಿಗೆ ಹೋಗದ ಪ್ರತಿಯೊಬ್ಬರಿಗೂ ಸ್ಪಂದಿಸುತ್ತಾರೆ. ಕುಟುಂಬದವರೊಂದಿಗೆ, ಬಂಧುಗಳೊಂದಿಗೆ, ಸಹೋದ್ಯೋಗಿಗಳೊಂದಿಗೆ, ಸಕಲ ಜನ ಸಮೂಹದೊಂದಿಗೆ ಅವರದು ಸದಾ ಸರ್ವಭೂತಹಿತ ಗುಣ. ಹಾಗಾಗಿಯೇ ಅವರು ಬೆಂಗಳೂರು ಮಾತ್ರವಲ್ಲ, ಅಷ್ಟ ದಿಕ್ಕುಗಳಲ್ಲಿಯೂ ಸಡಗರಿಸಿಕೊಂಡಿದ್ದ ಅವರ ಅರಿತಿರುವ ಆವೇಶ, ಪುಣ್ಯಮೂರ್ತಿತ್ವ, ಸರ್ವಭೂತ ಹಿತತ್ವಕ್ಕೆ ಮನಸೋತು ಸಲ್ಲಿಸುತ್ತಿದ್ದೇವೆ ವಚನಕಾರ್ತಿಯರ ದಿನಾಚರಣೆಯ ಗೌರವಾರ್ಹವನ್ನು. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗನ ಶರಣರ ನೆನೆವ ಚಿಂತೆ ಎಂಬ ಬಸವಣ್ಣನವರ ವಚನದಂತೆ ಮಹಿಳಾ ನಾಯಕಿ ಮುಕ್ತಾಂಬ ಎಂದು ಪತಿ ಬಸವರಾಜು ಅವರಿಂದ ಸಮಾಜ ಸೇವೆಯ ಬಸವಣ್ಣನವರ ವಚನದಂತೆ ಮುಕ್ತಾಂಬರಿಗೆ ಹೆಣ್ಣು ಮಕ್ಕಳ ಕ್ಷೇಮಾಭಿವೃದ್ಧಿಯ ಚಿಂತೆ. ಮಹಿಳೆಯರು ಮಾತ್ರವಲ್ಲ, ಅವರದು ಸಮಾಜಕ್ಕೆ ಸಂಪೂರ್ಣ ಅರ್ಪಣಾ ಭಾವ. ಜನ ಗುರುತಿಸುವುದೇ ಮಹಿಳಾ ನಾಯಕಿ ಮುಕ್ತಾಂಬ ಎಂದು. ಪತಿ ಬಸವರಾಜು ಅವರಿಂದ ಸಮಾಜ ಸೇವೆಯ ದೀಕ್ಷೆ ಪಡೆದ ಮುಕ್ತಾಂಬ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರರು. 14 ವರ್ಷಗಳಿಂದ ಸಂಗೀತ ಅಭ್ಯಾಸ ಮಾಡಿದ್ದಾರೆ. ಕವನಗಳನ್ನೂ ಬರೆದಿದ್ದಾರೆ. ಒಳ್ಳೆಯ ಪ್ರವಾಸಿಗರು. ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸ್ತ್ರೀ ಸಮೂಹವನ್ನು ಸಂಘಟಿಸಿದ್ದಾರೆ. ಬಸವಣ್ಣ ಹೇಳಿದಂತೆ ಸಮಾಜದ ಚಿಂತೆಯನ್ನು ಮನದಲ್ಲಿ ತುಂಬಿಕೊಂಡು ನಡೆಯುತ್ತಿರುವ ಅವರ ಸುದೀರ್ಘ ಯಾತ್ರೆಯ ಸಮಾಜ ಸೇವೆಗೆ ಮನಸೋತು ಸಲ್ಲಿಸುತ್ತಿದ್ದೇವೆ ವಚನಕಾರ್ತಿಯರ ದಿನಾಚರಣೆಯ ಗೌರವಾಭರಣವನ್ನು. ಉಭಯ ದೃಷ್ಟಿ ಏಕದೃಷ್ಟವ ಕಾಂಬಂತೆ ದಂಪತಿ ಏಕಾಭಾವವಾಗಿ ನಿಂದಲ್ಲಿ ಗುಹೇಶ್ವರನ ಲಿಂಗಕ್ಕೆ ಅರ್ಪಿತವಾಯಿತು ಎಂಬ ಶೂನ್ಯ ಸಿಂಹಾಸನಾಧೀಶ ಅಲ್ಲಮ ಪ್ರಮುಖಗಳ ಮಾತಿನಂತೆ ಮುಕ್ತಾಂಬ ಅವರದು ಏಕಭಾವದ ದಾಂಪತ್ಯ. ಬಸವರಾಜು ಅವರೊಂದಿಗೆ ಚಂದದ ಬದುಕು ಅವರದು. ಅದರ ಫಲವೇ ಒಂದು ವಜ್ರ. ಲಭ್ಯ ಬಿ ರಾಜು ಇಂಜಿನಿಯರಿಂಗ್ ಪದವೀಧರ, ರತ್ನ ಆತ್ಮಿದ್ ಪದವಿ ವಿದ್ಯಾರ್ಥಿನಿ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿಯ ಬಂಡಿಹಳ್ಳಿಯ ಶರಣ ದಂಪತಿಗಳಾದ ಸಿದ್ಧಗಂಗಮ್ಮ BS ಬಸವರಾಜು ಅವರ ಮುದ್ದಿನ ಮಗಳು. 27/1977ರಲ್ಲಿ ಜನಿಸಿದ ಮುಕ್ತಾಂಬ ಶಾಲಾ ಕಾಲೇಜು ದಿನಗಳಲ್ಲಿ ನಾಯಕತ್ವದ ಗುಣ ಬೆಳೆಸಿಕೊಂಡವರು. HR ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕಿಯಾಗಿ ಸಾವಿರಾರು ಜನರಿಗೆ ಉದ್ಯೋಗದಾತೆಯಾಗಿರುವರು. ತಮ್ಮ ಕುಟುಂಬ ಪರಿವಾರ ಮಾತ್ರವಲ್ಲ, ಸಕಲ ಬಂಧು ಬಳಗದೊಂದಿಗೆ ಅವರದು ಪ್ರೀತಿಯ ಅನುಬಂಧ. ಹೀಗೆ ಶಿವನ್ಗೆ ಹಿತವಾಗಿಪ್ಪ ಅವರ ಸಾಂಸಾರಿಕ ಜೀವನಕ್ಕೆ ಮನಸೋತು ಸಲ್ಲಿಸುತ್ತಿದ್ದೇವೆ ವಚನಕಾರ್ತಿಯರ ದಿನಾಚರಣೆಯ ಗೌರವಾಭರಣವನ್ನು. ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರು ಕೂಡಲ ಸಂಗಮ ದೇವ. ಜೀವನದ ವ್ಯಾಖ್ಯೆಯನ್ನು ಸುಂದರವಾಗಿ ಸರಳವಾಗಿ ವ್ಯಾಖ್ಯಾನಿಸಿದ್ದಾರೆ ಮಾನವತಾವಾದಿ ಬಸವಣ್ಣನವರು. ಅದರಂತೆ ನಡೆಯುತ್ತಿರುವ ಮುಕ್ತಾಂಬ ಬದುಕನ್ನು ಚಂದವಾಗಿ ಪ್ರೀತಿಸುತ್ತಾರೆ. ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಸಮರ್ಪಣಾ ಭಾವದಿಂದ ದುಡಿಯುತ್ತಿದ್ದಾರೆ. ಕೃಷಿಯಲ್ಲಿಯೂ ಆಸಕ್ತಿ ಹೊಂದಿದ್ದಾರೆ. ವಿದ್ಯಾರ್ಥಿನಿಯರಿಗೆ ನೆರವಾಗುತ್ತಾರೆ. ಗ್ರಾಮೀಣಾಭಿವೃದ್ಧಿಯಲ್ಲಿ ಕೈಗೂಡಿಸುತ್ತಾರೆ. 10 ಸ್ವಯಂ ಸೇವಾ ಸಂಘಟನೆಗಳೊಂದಿಗೆ ಸಂಪರ್ಕವಿಟ್ಟುಕೊಂಡಿದ್ದಾರೆ. ಶ್ರೀಮತಿ ಮುಕ್ತಾಂಬ ಬಸವರಾಜು ಅವರ ಸಂಘಟತನ, ಪ್ರೀತಿ, ವಿಶ್ವಾಸ, ಅನುರೂಪಿ ದಾಂಪತ್ಯ
ನುಡಿಯೊಳಗಿನ ನಡೆತನ, ಈ ಎಲ್ಲ ಸರ್ವ ಸಂಪನ್ನತೆಗೆ ಮನಸೋತು ಮತ್ತಷ್ಟು ಯಶಸ್ಸು ಲಭಿಸಲೆಂದು ಹಾರೈಸಿ, ಅವರ ಅಧ್ಯಕ್ಷತೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾವು ಮಹಾತ್ಮ ಬಸವಣ್ಣನವರ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಲೆಂದು ಆಶಿಸಿ, ಮುಂಬರುವ ದಿನಗಳಲ್ಲಿ ಮುಕ್ತಾಂಬ ಅವರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಲಭಿಸಿ ಕರ್ನಾಟಕ ವಿಧಾನಮಂಡಲದಲ್ಲಿಯೂ ನಮ್ಮ ಪ್ರತಿನಿಧಿಯಾಗಲಿ ಎಂದು ಹಾರೈಸಿ ಮನಪೂರ್ವಕವಾಗಿ ಸಲ್ಲಿಸುತ್ತಿದ್ದೇವೆ ವಚನಕಾರ್ತಿಯರ ದಿನಾಚರಣೆಯ ಗೌರವಾರ್ಹವನ್ನು. ಚಪ್ಪಾಳೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಸಂಸ್ಥಾಪಕರಾದಂಥ ಆನಗಲ್ ಕುಮಾರೇಶ್ವರರನ್ನ, ಹಾಗೆ ನನ್ನ ಆರಾಧ್ಯ ದೈವ ನಡೆದಾಡುವ ದೇವರಂದೇ ಪ್ರಸಿದ್ಧರಾದಂಥ ಶಿವಕುಮಾರ ಮಹಾಸ್ವಾಮೀಜಿಗಳ ನನ್ನ ಹೃದಯ ಸಿಂಹಾಸನದಲ್ಲಿ ನಮಸ್ಕರಿಸ್ತು. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ನಮ್ಮ ಪೂರ್ವಿಕರು ನಮ್ಮ ಹೆಮ್ಮೆಯ ವಚನಗಾರ್ತಿಯರ ದಿನ ಎಂದು ಆಚರಿಸ್ತಾ ಇರ್ತೀರಾ. ನಿಮ್ಗೆಲ್ಲರಿಗೂ ಸಹ ಹಾಗೂ ಈ ವಚನ ಜ್ಯೋತಿ ಬಳಗದ ಸಂಸ್ಥಾಪಕರಾದಂಥ ಪಿನಾಕಪಾಣಿ ಸರ್ ಅವರಿಗೆ ಹಾಗೂ ವೇದಿಕೆಯ ಮೇಲೆ ನಮ್ಮ ಸ್ನೇಹ ಒಂದು ಸಂಸ್ಥೆಯ ರೇಖಾ ಅವರಿಗೆ ಹಾಗೂ ನಮ್ಮ ಮಹಾಸಭಾದ ಹಿರಿಯರಾದಂಥ ಶಾಂತಾ ಕೊಟ್ರೇಶ್ ಅವರಿಗೆ, ಹಾಗೆ ರೂಪಾ ಅವರಿಗೆ, ಹಾಗೆ ವೇದಾವತಿ ತಾಯಿಯವರಿಗೆ, ವಿದ್ಯಾವತಿ ತಾಯಿಯವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ಶರಣೆಯರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತಾ, ನಿಜಕ್ಕೂ ಇವತ್ತು ನನಗೆ ಮರೆಯಲಾಗದಂಥ ದಿನ. ಈ ಬಾರಿ 2025 ನನಗೆ ನಿಜವಾಗ್ಲೂ ಅಮೋಘವಾದಂಥ ವರ್ಷ ಅಂತ. ಯಾಕೆಂದರೆ ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿ ಬರ್ತಾ ಇದೆ. ಹೆಗಲ ಮೇಲೆ ಸಾಕಷ್ಟು ಮಹಿಳೆಯರ ಕರ್ತವ್ಯಗಳಿಗೆ ಮತ್ತು ಮಹಿಳೆಯರಿಗೆ ಬೇಕಾದಂಥ ಹಕ್ಕು ಬಾಧ್ಯತೆಗಳಿಗೆ ಹೋರಾಟ ಮಾಡುವಂಥ ಒಂದು ನನಗೆ ಅವಕಾಶ ಸಿಕ್ಕಿದೆ. ಇವತ್ತಿನ ಈ ಸಮಾರಂಭದಲ್ಲಿ ಸಾಕಷ್ಟು ಜನ ಬಹಳ ದೂರದಿಂದ ಬಂದಿದ್ದೀರ. ಬಹಳ ವಚನಗಾರ್ತಿಯರನ್ನೇ ನಾನು 12ನೇ ಶತಮಾನ ಮತ್ತೆ ತಿರುಗಿ ಈ ಶತಮಾನದಲ್ಲಿ ವಚನಗಾರ್ತಿಯರು ಬಂದ್ರೇನೋ ಅನ್ನೋವಷ್ಟರ ಮಟ್ಟಿಗೆ ನಿಜವಾಗಿಯೂ ನನಗೆ ಅಭಿವ್ಯಕ್ತ ಆಯಿತು. ಯಾಕೆಂದ್ರೆ ಒಬ್ಬೊಬ್ಬರು ಆಡಿದಂಥ ಸುಶ್ರಾವ್ಯವಾದ ವಚನ ಗಾಯನ ಆಗಿರ್ಬೋದು, ನೃತ್ಯ ಆಗಿರ್ಬೋದು. ಯಾಕೆಂದ್ರೆ ನಾನು ಚಿಕ್ಕವಳಿದ್ದಾಗ ಭಾಳ ಕೇಳ್ತಾ ಇದ್ದೆ. ನನಗೆ ಅಕ್ಕಮಹಾದೇವಿಯವರಂದ್ರೆ ತುಂಬ ಇಷ್ಟ. ನಾನು ಭಾಳ ಸ್ಫೂರ್ತಿ ಆಕೆ ನನಗೆ. ನಾನು ಯಾರಾದರೂ ನನಗೆ ಕಾಲೇಜಲ್ಲಿ ಸ್ಕೂಲ್ಗಳಲ್ಲಿ ಬಂದು ಯಾರಾದರೂ ಉಪನ್ಯಾಸ ಮಾಡ್ತಿದ್ರೆ ಒಂದಲ್ಲ ಒಂದು ದಿನ ನಾನು ನಿಂತವ್ರ ಬಗ್ಗೆ ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಗ್ಗೆನೂ ಇತ್ತು. ನಿಜಕ್ಕೂ ಭಾಳ ಹೆಮ್ಮೆ ಆಗತ್ತೆ. ಯಾಕೆಂದರೆ ಹಿರಿಯ ನಮ್ಮ ಏನು ಇಡೀ ಪ್ರಪಂಚಕ್ಕೆ ಮಾದರಿಯಾದಂಥ ಹೆಣ್ಣು ವಚನ ಸಾಹಿತ್ಯದಲ್ಲಿ. ನನಗೆ ಅವ್ರದ್ದು ಎಲ್ಲ ವಚನಗಳಿಗಿಂತ ಒಂದು ವಚನ ಭಾಳ ಇಷ್ಟ ಆಗತ್ತೆ. ಯಾವಾಗಲೂ ಅಷ್ಟೇ, ಒಬ್ಬ ಮನುಷ್ಯ ಪ್ರಾಪಂಚಿಕವಾಗಿ, ಪಾರಮಾರ್ಥಿಕವಾಗಿ, ಸಾಂಸಾರಿಕವಾಗಿ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋದಾಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕವಾಗತ್ತೆ. ಒಬ್ಬ ಮನುಷ್ಯನಲ್ಲಿ ಏನೇನೆಲ್ಲ ಇರಬೇಕು ಅನ್ನೋದನ್ನ ಭಾಳ ಸರಳವಾಗಿ ನಮ್ಮ ಪಿನಾಕಪಾಣಿ ಸರ್ ಹೇಳಿದ್ರು. ಅರ್ಥಗರ್ಭಿತವಾಗಿ ಸರಳವಾಗಿ ಮಾತಾಡಬೇಕು ಅಂತ. ಯಾಕೆಂದರೆ ಸರಳತೆಯಲ್ಲಿ ಹೆಣ್ಣು ಭಾಳ ಶ್ರೇಷ್ಠತೆಯನ್ನು ಪಡೆದಿದ್ದಾಳೆ. ಹೆಣ್ಣೆಂದರೆ ಅದೊಂದು ಶಕ್ತಿ, ಅದೊಂದು ಯುಕ್ತಿ, ಅದೊಂದು ಸಾಮರ್ಥ್ಯ, ಅದೊಂದು ದೈವಿಕ ಶಕ್ತಿ. ನಿಜವಾಗ್ಲೂ ಹೆಣ್ಣು ಎತ್ರ ನಾರ್ಯೇಷು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಇದರಲ್ಲಿ ಎರಡು ಮಾತೇ ಇಲ್ಲ. ಎಲ್ಲಿ ಹೆಣ್ಣನ್ನು ಪೂಜಿಸಲ್ಪಡ್ತಾಳೆ, ಸಮಾನವಾಗಿ ನೋಡ್ತಾರೆ, ಅಲ್ಲೆಲ್ಲ ಸಮೃದ್ಧಿ, ಸಹಕಾರ, ಏನು ಸರ್ವೇಷ್ಠವಾದಂಥ ಎಲ್ಲ ಕಾರ್ಯಗಳು ಭಗವಂತನೇ ಸಾಕಾರ ಮಾಡ್ತಾನೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಈಗ ತಾನೇ ಕೇಳಿದ್ವಿ, ಏನು ನೇಕಾರರಾದಂಥವ್ರಿಗೆ
ನಮ್ಮ ಸಿದ್ದರಾಮಣ್ಣನವರು ಉಚ್ಚಾಟನೆ ಮಾಡ್ತಾರೆ ಊರಿಂದ ಹೊರಗೆ ಹೋಗ್ಲಿಕ್ಕೆ. ಅವಾಗ ಭಗವಂತನೇ ಅವರ ಕಾಯಕ ಯೋಗವನ್ನ ಮೆಚ್ಚಿ ಅವರ ವಸ್ತುವನ್ನ ತಗೊಂಡೋಗಿ ಮತ್ತೆ ಕಲ್ಯಾಣದಲ್ಲಿ ಕೊಡ್ತಾರೆ. ಅಂದ್ರೆ ನಾವು ಮಾಡುವ ಕರ್ತವ್ಯದಲ್ಲಿ ಕಾರ್ಯದಲ್ಲಿ ಶ್ರದ್ಧೆ ಇದ್ದು ಪರಮಾತ್ಮನನ್ನ ನೋಡಿದಾಗ ಮಾತ್ರ ಆ ಒಂದು ಕಾರ್ಯ ಸಫಲವಾಗತ್ತೆ, ಭಗವಂತನಲ್ಲಿ ಅದು ಅರ್ಪಿತವಾಗತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರಲ್ಲೂ ಇವತ್ತಿನವರೆಗೆ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದು ಒಂದೇ, ಕಾಯಕ ಕರ್ಮ ಮಾಡಿಯೇ ತಿನ್ನಬೇಕು ಅಂತ. ಆ ದಿನದ ಕೆಲಸ ಒಂದೊತ್ತು ಮಾಡಲಿಲ್ಲ ಅಂದ್ರೂ ಸಹ ನನಗೆ ಒಂದು ತುತ್ತು ಎತ್ತಲಿಕ್ಕೂ ಸಾಧ್ಯ ಇಲ್ಲ. ಇದು ಸತ್ಯ, ನನ್ನ ಜೀವನದ ಒಂದು ಪ್ರಿನ್ಸಿಪಲ್ ಅದಾಗಿದೆ. ಚಿಕ್ಕಂದಿನಿಂದ ನನಗೆ ಅಕ್ಕಮಹಾದೇವಿಯವರ ವಚನ ಒಂದು ತುಂಬಾ ಇಷ್ಟ ಅಂತ ಹೇಳಿದೆ. ನನಗೆ ಬಹಳ ಅರ್ಥಗರ್ಭಿತವಾದಂಥದ್ದು. ಸಾಕಷ್ಟು ವಚನಗಳು ಅವ್ರದ್ದು ಬಹಳ ಇಷ್ಟ ಆಗತ್ತೆ ಎಲ್ಲರಿಗೂ. ಮತ್ತೆ ಸಾಕಷ್ಟು ವಚನಗಾರ್ತಿಯರು ನಾವು ಕೇಳಿದ್ವಿ, ಈಗಾಗಲೇ 33 ವಚನಗಾರ್ತಿಯರು ಇದ್ರು ನಮ್ಮ ಅನುಭವ ಮಂಟಪದಲ್ಲಿ ಅಂತ. ಈಗ ತಾನೇ ಒಂದು 6 ತಿಂಗಳ ಹಿಂದೆ ನಾನು ಅನುಭವ ಮಂಟಪಕ್ಕೆ ಹೋಗಿ ಬಂದೆ. ಅಲ್ಲೆಲ್ಲ ಒಂದೊಂದು ಫೋಟೋಗಳನ್ನ ನೋಡ್ತಾ ಇದ್ರೆ ಇವರೆಲ್ಲ ನಮ್ಮ ಪೂರ್ವಿಕರು ಎಷ್ಟು ಸರಳವಾಗಿ ಬದುಕಿದ್ದಾರೆ ಅನಿಸ್ತು ನನಗೆ. ಅವರ ಕಾಯಕದಿಂದ ಪ್ರಪಂಚಕ್ಕೆ ಮಾದರಿಯಾದವರು. ಅವ್ರು ಮಾಡಿದ್ದೊಂದೇ, ಅವರ ಕರ್ಮದಲ್ಲಿ ಭಗವಂತನನ್ನ ನೋಡಿದ್ರು, ಶಿವನನ್ನ ನೋಡಿದ್ರು, ಆದಿಪುರುಷ ಶಿವ ಅಂತ ಭಾವಿಸಿದ್ರು. ಅವರ ಕಾಯಕವೇ ಶಿವನೆಂದು ಭಾವಿಸಿದ್ರು. ನಾವು ಎಷ್ಟೋ ಬಾರಿ ಹೇಳ್ತೀವಿ, ನಮ್ಮ ಬಸವಣ್ಣನವರ ಅನುಯಾಯಿಗಳು ಅಥವಾ ಅವರ ಆದರ್ಶವನ್ನ ಇಟ್ಕೊಂಡವರು, ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸಂಸ್ಥಾಪನೆ ಮಾಡಿದವರು. ವೀರಶೈವ ಧರ್ಮ ಅನ್ನೋದು ಬಹಳ ಪ್ರಾಚೀನವಾದಂಥ ಧರ್ಮ. ಈಗಾಗಲೇ ಅದೊಂದು ಧರ್ಮ ಆಗಿ ನಮಗೆ ಸಾಕಷ್ಟು ಹಿನ್ನೆಲೆ ಇದೆ. ಶತಶತಮಾನಗಳ ಹಿಂದೆನೆ ನಮಗೆ ಧರ್ಮ ಅನ್ನೋದು ಆಗೋಗಿದೆ. ಆದ್ರೆ ಮಧ್ಯದಲ್ಲಿ ಬಂದಂತ ನಮ್ಮ ಮೂಢತೆಯಿಂದ ಅದು ಇವತ್ತು ನಮಗೆ ಪ್ರತ್ಯೇಕ ಧರ್ಮವಾಗಿ ಕೊಡಿ ಅಂತ ಮತ್ತೆ ನಾವು ಕೇಳ್ತಾ ಇದ್ದೇವೆ. ಇದ್ರ ಬಗ್ಗೆ ಅರಿವು ಬರಬೇಕಾಗಿದೆ. ಯಾಕೆ ಹೇಳ್ತೀನಿ ಅಂದ್ರೆ, ವೀರಶೈವ ಲಿಂಗಾಯತರು ಎಲ್ಲರೂ ಒಂದೇ ಅನ್ನೋ ನೆಲೆಗಟ್ಟಿನಲ್ಲಿ ನಾವು ಬಾಳ್ಬೇಕಿದೆ. ಇವತ್ತು ಯಾವುದೇ ಒಳಪಂಗಡಗಳಿರ್ಬೋದು, ಸುಮಾರು 108 ಒಳಪಂಗಡಗಳು ನಮ್ಮಲ್ಲಿ ಬಂದಿದೆ ಲಿಂಗಾಯತರಲ್ಲಿ ಇದೀವಿ ಅಂತ. ಯಾಕೆಂದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದಂತ ಕ್ರಾಂತಿ ಇವತ್ತು ನಮಗೆ ಹೊಂದಾಣಿಕೆಯ ಸಮಸ್ಯೆ ಆಗಿದೆ. ಇಂಥ ಮನೋಭಾವವನ್ನ ತೊಡೆದು ಹಾಕ್ಬೇಕಿದೆ. ಯಾಕೆಂದ್ರೆ ಎಲ್ಲರೂ ಮಾನವ ಧರ್ಮನೇ ಸರ್ವಶ್ರೇಷ್ಠವಾದಂತ ಧರ್ಮ. ಬಸವಣ್ಣನವರು ಏನ್ ಹೇಳಿದ್ರು? ಇವನಾರವ ಎನ್ನದಿರಯ್ಯ, ಇವ ನಮ್ಮವ. ಬೇರೆ ಧರ್ಮೀಯರನ್ನೂ ಸಹ ನಾವು ನಮ್ಮವಂತೆ ಕಾಣುವಾಗ ನಮ್ಮಲ್ಲಿ ಒಳಪಂಗಡಗಳನ್ನ ನಾವು ನೋಡುವುದು ಬಹಳ ತಪ್ಪಂತಾನೆ ನನ್ನ ಭಾವನೆ. ಅದು ಅಖಿಲಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ನಾನು ತೆಗೆದುಕೊಂಡ ಮೊದಲ ಒಂದು ಹೋರಾಟ ಅಂದ್ರೆ ಎಲ್ಲ ಪಂಗಡದವರು ಸಹ ಒಂದೇ, ವೀರಶೈವ ಲಿಂಗಾಯತರೆಲ್ಲ ಒಂದೇ. ಶಿವನ ಆರಾಧಕರು ಯಾರ್ಯಾರು ಇದ್ದಾರೆ ಅವರೆಲ್ಲ ವೀರಶೈವ ಲಿಂಗಾಯತರೆ. ಅಂಗೈಯ ಮೇಲೆ ಲಿಂಗ ಧರಿಸಿದ್ದು ಯಾಕೆ ಅಂದ್ರೆ, ಕಣ್ಣ ಮುಂದೆ ಭಗವಂತನನ್ನ ನೋಡಿ ಅಂತರಂಗದಲ್ಲಿ ಅವನನ್ನ ಸ್ಥಾಪಿಸ್ಕೊಳ್ಳಿ ಅಂತ. ಚಿತ್ತ ಶುದ್ಧಿಗಾಗಿ, ದೇಹ ಶುದ್ಧಿಗಾಗಿ, ಮನಃಶುದ್ಧಿಗಾಗಿ ನಾವು ಮಾಡ್ಕೊಂಡಂತ ಒಂದು ಪರಿಕಲ್ಪನೆ. ಅನಾದಿ ಕಾಲದಿಂದಲೂ ನಮ್ಮ ಒಂದು ವೀರಶೈವ ಲಿಂಗಾಯತರಲ್ಲಿ ಸಾಕಷ್ಟು ಆಚರಣೆಗಳಿದೆ, ಪರಂಪರೆಗಳಿದೆ. ಇವತ್ತಿಗೂ ಸಹ ಇಂದಿನ ಒಂದು ಏನು ನಾವು ಜನರೇಷನ್ ಹೇಳ್ತೀವಿ, ಪೀಳಿಗೆಗೂ ಸಹ ನಾವು ಆ ಪರಂಪರೆಯನ್ನ ಉಳಿಸ್ಕೊಟ್ಟಿದ್ದೀವಿ, ಬೆಳೆಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಸಾಕ್ಷಿ ಪಿನಾಕಪಾಣಿಯವರು 27 ವರ್ಷಗಳಿಂದ ಇಂಥ ಒಂದು ವಚನದ ಕ್ರಾಂತಿಯನ್ನ ಮಕ್ಕಳಿಂದ ಸಹ ಹುಟ್ಟಾಕ್ತಿದ್ದಾರೆ ಅಂದ್ರೆ ಸರ್ ನಿಮಗೆ ಅನಂತ ಶರಣಾರ್ಥಿಗಳು. ಇಲ್ಲಿ ಇನ್ನೂ ಇಷ್ಟು ವಯಸ್ಸಿನಲ್ಲೂ ಸಹ ಉತ್ಸಾಹಕರಾಗಿ ಶಿಷ್ಯರಾಗಿ ಸೇರಿದ್ದೀರಾ, ವಚನಗಳನ್ನ ಕಲಿತಾ ಇದ್ದೀರಾ, ಮುಂದಿನ ಪೀಳಿಗೆಗೆ ದಾರಿ ಎರಿತಿದ್ದೀರಾ ಅಂದ್ರೆ ನಿಮ್ಮಲ್ಲಿರುವ ಉತ್ಸಾಹಕ್ಕೂ ಸಹ ಅನಂತ ಶರಣಾರ್ಥಿಗಳು. ಒಂದು ನಿಮಗೆ ಹೇಳಬೇಕಾದಂಥ ವಿಚಾರ, ನನಗೆ ತುಂಬಾ ಇಷ್ಟವಾದಂಥದ್ದು ಅಕ್ಕಮಹಾದೇವಿಯವ್ರದ್ದು. ಈಗಾಗಲೇ ನಳಿನಾ ಅವರು ಹಾಡಿದ್ರು ಆ ಹಾಡನ್ನ, ತುಂಬಾ ದೂರದಿಂದ ಬಂದು ಹಾಡನ್ನ ಹಾಡಿದ್ರು. ನಳಿನಾ ಅವರು ಹಾಡಿದ್ರು, ಕರೆಕ್ಟ್. ಫಸ್ಟ್ ಒಂದು ದೇವಿ ಸ್ತುತಿ ಮಾಡ್ಬಿಡ್ತೇನೆ ಇವತ್ತು. ಬೇರೆದಲ್ಲ. ಓಕೆ. ತನು ಕರಗದವರಲ್ಲಿ ಪುಷ್ಪವ ನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ
ಭಾವಶುದ್ಧಿ, ನಮ್ಮಲ್ಲಿ ನಾವು ಅರಿವು. ಪ್ರತಿಯೊಬ್ಬರ ವಚನದಲ್ಲಿ ನಾನು ಕೇಳಿದೆ, ನಮ್ಮನ್ನು ಅರಿತಾಗ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ. ಜೀವನಕ್ಕೆ ಬೇಕಾಗಿರುವುದು ಒಂದೇ ಅರಿವು, ಭಗವಂತನ ಚಿಂತನೆ, ಮತ್ತು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ನೆಲಗಟ್ಟಿನಲ್ಲಿ ನಮ್ಮ ಪರಂಪರೆಯನ್ನು ಉಳಿಸ್ತಾ, ನಮ್ಮ ಧರ್ಮವನ್ನು ಉಳಿಸ್ತಾ, ನಮ್ಮ ಆಚರಣೆಗಳನ್ನು ಉಳಿಸ್ತಾ ಮುಂದಿನ ಪೀಳಿಗೆಗೆ, ಈಗಾಗಲೇ ರೇಖಾ ಅವರೇ ಹೇಳಿದ್ರು, ಇವತ್ತಿನ ಏನು ಔದ್ಯೋಗೀಕರಣದ ಸಮಯದಲ್ಲಿ ಆಧುನಿಕತೆಯ ಸೋಗಿನಲ್ಲಿ ನಾವು ಇಂಥದ್ದನ್ನೆಲ್ಲ ಉಳಿಸ್ಕೊಂಡು ಮುಂದೆ ಹೋಗೋದು ಒಂದು ಚಾಲೆಂಜ್. ನಮಗೆ ಅದು ನಿಜವಾಗೂ ಒಂದು ಪರೀಕ್ಷೆಯೇ ಆಗಿದೆ. ಇಂಥದ್ದನ್ನೆಲ್ಲ ಸಾಗಿಸ್ಕೊಂಡು ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಎರಡೂ ಸಾಧನೆಗಳನ್ನು ಸರಿದೂಗಿಸುತ್ತಾ ಹೋಗ್ಲಿಕ್ಕೆ ಇವತ್ತು ಬಹಳ ಚಾಲೆಂಜ್ ಆಗಿದೆ. ಯಾಕೆಂದ್ರೆ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಅವಾಗಿತ್ತು, ಈಗ ಸಮಾಜದ ಕಣ್ಣು ಸಹ ಹೆಣ್ಣಾಗಿದ್ದಾಳೆ. ಪ್ರತಿಯೊಂದು ಹಂತದಲ್ಲೂ ಸಹ ಹೆಣ್ಣು ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿಯುವವಳೆ ಹೆಣ್ಣು. ಯಾಕೆಂದ್ರೆ ನಾನು ನನ್ನ ರಾಜ್ಯದ ಮೂಲೆ ಮೂಲೆಗಳಲ್ಲಿ, ಈಗಾಗಲೇ ನೀವು ನನ್ನ ಬಗ್ಗೆ ತಿಳ್ಕೊಂಡ್ರಿ, ಸಾಕಷ್ಟು ನಾನು ಪ್ರವಾಸಗಳನ್ನು ಮಾಡಿದಾಗ ಪ್ರತಿಯೊಂದು ಜಾಗಗಳಲ್ಲಿ ಹೋದಾಗ ಗಂಡಸಿಗಿಂತ ಹೆಚ್ಚಾಗಿ ಶ್ರಮಿಸ್ತಾ ಇರ್ತಕ್ಕಂಥದ್ದು ಹೆಣ್ಣೆ. ಅದು ಮನೆಗಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಅಥವಾ ರಾಜಕೀಯ ಹಿತಾಸಕ್ತಿಯಿಂದಾಗಿರ್ಬೋದು. ಇವತ್ತು ಹೆಣ್ಣು ಬರೀ ಸಂಸಾರಕ್ಕೆ ಸೀಮಿತವಾದರೆ ಅದು ಜೀವನ ಸಾಧ್ಯವೇ ಇಲ್ಲ. ಇಂಥ ನಾಗಾಲೋಟದ ಜೀವನದಲ್ಲಿ ಸ್ಟ್ರೆಸ್ ಲೈಫ್ ಅಂತ ಏನು ನಗರೀಕರಣದಲ್ಲಿ ನಾವು ನಿಭಾಯಿಸ್ತಾ ಇದ್ದೀವಿ, ಎಲ್ಲದನ್ನು ಸರಿದೂಗಿಸ್ಕೊಂಡು ಹೆಣ್ಣು ಮುನ್ನಡೆದಾಗ ಮಾತ್ರ ಆ ಒಂದು ಸಮಾಜ ಆಗಲಿ ಸಂಸಾರ ಆಗಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತಿದೆ. ಅದು ಇನ್ನು ಮುಂದೆ ನಮ್ಮ ಪೀಳಿಗೆಗೆ ಇದನ್ನು ತಿಳಿಸಬೇಕಾಗಿದೆ, ಅವರಿಗೆ ಸ್ಫೂರ್ತಿಯನ್ನು ತರಬೇಕಾಗಿದೆ, ಎಲ್ಲದರ ಅರಿವನ್ನು ಕೊಡಬೇಕಾಗಿದೆ. ಅದು ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಆಗಿರ್ಬೋದು. ಎಲ್ಲ ರೀತಿಯ ಒಂದು ಹಿರಿಯರು ಏನಿದ್ದೀರಾ ನೀವೆಲ್ಲ ಇನ್ನು ಮುಂದಿನ ಪೀಳಿಗೆಗೆ, ಅವರ ಒಂದು ಹೇಳಿಗೆಗೆ ನೀವೆಲ್ಲ ಶ್ರಮಿಸಬೇಕು ಅಂತ ಕೇಳ್ತಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಇನ್ಯಾರ್ಯಾರು ಸದಸ್ಯರಾಗಿಲ್ಲ, ದಯಮಾಡಿ ಎಲ್ಲರೂ ಸದಸ್ಯರಾಗಬೇಕು ಅಂತ ಕೇಳ್ತಾ, ಎಲ್ಲರೂ ಮಹಾಸಭಾದ ಒಂದು ನಮ್ಮ ಕೇಂದ್ರ ಕಚೇರಿ ಬಳ್ಳಾರಿ ರೋಡಲ್ಲಿದೆ, ಸದಾಶಿವನಗರದಲ್ಲಿ, ದಯಮಾಡಿ ಎಲ್ಲರೂ ಒಂದ್ಸರಿ ಆಗಮಿಸ್ಬೇಕಂತ ಕೇಳ್ತಾ ನನ್ನ ಈ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ವಚನ ಜ್ಯೋತಿ ಬಳಗದ ಮತ್ತು ಸ್ನೇಹ ಬಳಗದ ಇನ್ನೂ ಸಾಕಷ್ಟು ಸಂಸ್ಥೆಗಳವರು ಇಲ್ಲಿ ಬಂದಿದ್ದೀರ. ಎಲ್ಲರಿಗೂ ಸಹ, ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಶರಣೆಯರಿಗೂ ಅನಂತ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೇನೆ. ಓಂ ನಮಃ ಶಿವಾಯ. ಮೇಡಮ್, ಈಗ ನಿಮಗೆ ವಚನ ಜ್ಯೋತಿ ಬಳಗದಿಂದ ಅಭಿನಂದನೆ ಕಾರ್ಯಕ್ರಮ ಮಾಡಿದ್ದಾರೆ, ನಿಮಗೆ ಅಭಿನಂದಿಸಿದ್ದಾರೆ. ಕರ್ನಾಟಕ ರಾಜ್ಯ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನೀವು ಮುಕ್ತಾಂಬ ಬಸವರಾಜರು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದ್ರ ಬಗ್ಗೆ ಹೇಳಬೇಕು ಅಂದರೆ ನಿಜಕ್ಕೂ ವಚನ ಜ್ಯೋತಿ ಬಳಗದ ಎಲ್ಲ ಸಂಸ್ಥಾಪಕರಿಗೂ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಮೊದಲು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ವಚನಗಾರ್ತಿಯರ ದಿನವೆಂದು ಆಚರಿಸ್ತಾ ಇರೋದು ನಿಜಕ್ಕೂ ಹೆಮ್ಮೆ ತರುವಂಥ ವಿಚಾರವೇ. ನನಗೆ ಏನು ಅಭಿನಂದನೆ ಸಲ್ಲಿಸಿ ಅಭಿನಂದನಾ ಪತ್ರವನ್ನು ವಿತರಿಸಿದ್ದಾರೆ, ಇದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಯಾವುದೇ ಒಬ್ಬ ಸಾಧಕಿ ಆಗಿರ್ಬೋದು, ವಚನಗಾರ್ತಿಯರ ಕಾಲದಿಂದ 12ನೇ ಶತಮಾನದಿಂದ ಇವತ್ತಿನ ಕಾಲದವರೆಗೆ ಅನೇಕ ಹೋರಾಟಗಾರ್ತಿಯರು, ಸಾಧಕಿಯರು ಸಮಾಜವನ್ನು ಒಗ್ಗಟ್ಟಿನಿಂದ ಮುನ್ನಡೆಸ್ತಕ್ಕಂಥ ಮಹಾನ್ ಚೇತನಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ಒಂದು ವೀರಶೈವ ಲಿಂಗಾಯತ ಧರ್ಮದ ಒಂದು ಪರಂಪರೆಯಲ್ಲಿ ಅದು ನಡ್ಕೊಳ್ತಾ ಬಂದಿದೆ. ಈ ಒಂದು ಆಚರಣೆಯನ್ನು ಇವತ್ತು ಏನು ನಮ್ಮ ವಚನ ಜ್ಯೋತಿ ಬಳಗದವರು ಅದನ್ನು ಸಾಕಾರಗೊಳಿಸಿದ್ದಾರೆ. ನನಗೆ ಅದು ಪತ್ರವಾಗಿ, ಅಭಿನಂದನಾ ಪತ್ರವಾಗಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಥವಾ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಇದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಮೇಲೆ ಹೆಚ್ಚಿಗೆ ಕೆಲಸ ಮಾಡಬೇಕು, ಹೊರೆಯನ್ನು ಮಹಿಳೆಯರ ಪರವಾಗಿ ಏನ್ರಿ ಮೇಡಮ್? ಖಂಡಿತ ಇದರಿಂದ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜವಾಬ್ದಾರಿ ಹೆಚ್ಚಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.